ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಚಬನೂರ ಗ್ರಾಮ ಹಿರೇಮಠದ ಆವರಣದಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ಸಂಸ್ಕಾರದ ಸಂಗಮಕ್ಕೆ ವೇದಿಕೆ ಸಿದ್ಧವಾಗಿದೆ. ಲಿಂಗೈಕ್ಯ ಶ್ರೀ ರಾಮಲಿಂಗೇಶ್ವರ ಪೂಜ್ಯರ ಪಾವನ ಸ್ಮರಣಾರ್ಥವಾಗಿ ನಿರ್ಮಾಣಗೊಂಡಿರುವ ನೂತನ ಶ್ರೀಮಠ ಹಾಗೂ ಕಲ್ಯಾಣ ಮಂಟಪದ ಲೋಕಾರ್ಪಣೆ ಕಾರ್ಯಕ್ರಮದ ಅಂಗವಾಗಿ ಫೆಬ್ರವರಿ 5ರಂದು ಮಾತೃಮಡಿಲು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಮಹಾಪುಣ್ಯ ಕಾರ್ಯಕ್ರಮಕ್ಕೆ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಪೀಠದ ಮುಖ್ಯಸ್ಥರಾದ ಮಾತೋ ಶ್ರೀ ದ್ರಾಕ್ಷಾಯಿಣಿ ಅಮ್ಮನವರು ಹಾಗೂ ಚಿರಂಜೀವಿ ಶರಣಬಸಪ್ಪ ಅಪ್ಪ ಅವರು ಆಗಮಿಸಲಿದ್ದಾರೆ. ಡಿಸೆಂಬರ್ 25ರಂದು ಕೊಡೆಕಲ್ಲದ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಮಾತೋಶ್ರೀ ಅವರಿಗೆ ಆಮಂತ್ರಣ ನೀಡಲು ಕಲಬುರಗಿಗೆ ತೆರಳಿದ ನಿಯೋಗಕ್ಕೆ ಮಾತೋಶ್ರೀ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾಗಿ ಸಂತಸದಿಂದ ಒಪ್ಪಿಗೆ ನೀಡಿದ್ದಾರೆ. ಫೆಬ್ರವರಿ 5ರಂದು ಸುಮಾರು 3,000 ಮುತ್ತೈದೆಯರಿಗೆ ಉಡಿ ತುಂಬುವಂತಹ ಮಹಾಪುಣ್ಯ ಕಾರ್ಯದಲ್ಲಿ ಭಾಗವಹಿಸುವ ಸೌಭಾಗ್ಯವನ್ನು ನೀವು ನನಗೆ ನೀಡುತ್ತಿದ್ದೀರಿ ಎಂದು ಮಾತೋಶ್ರೀ ದ್ರಾಕ್ಷಾಯಿಣಿ ಅಮ್ಮನವರು ಭಾವಪೂರ್ಣವಾಗಿ ನಿಯೋಗಕ್ಕೆ ತಿಳಿಸಿದ್ದಾರೆ. ಈ ಪೂಜ್ಯರ ನಿಯೋಗದಲ್ಲಿ ನಾವದವಿ ಬ್ರಹ್ಮನ್ಮಠದ ಶದಸ್ಥರ ಬ್ರಹ್ಮಶ್ರೀ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯರು, ಕಲ್ಕೇರಿಯ ಸಿದ್ದರಾಮ ಶಿವಾಚಾರ್ಯರು, ಜ್ಯೋತಿಷ್ಯರತ್ನ ರಾಮಲಿಂಗಯ್ಯ ಮಹಾಸ್ವಾಮಿಗಳು, ಕೋಲಾರದ ಪ್ರಭುಕುಮಾರ ಮಹಾಸ್ವಾಮಿಗಳು, ಕೊಡೆಕಲ್ಲದ ಪ್ರಥಮ ದರ್ಜೆ ಗುತ್ತಿಗೆದಾರ ದಾವಲಸಾಬ ಕಮತಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಭಕ್ತಿ, ಶ್ರದ್ಧೆ ಮತ್ತು ಸಂಸ್ಕಾರದ ಸಂಗಮಕ್ಕೆ ಸಾಕ್ಷಿಯಾಗಲು ಫೆಬ್ರವರಿ 5ರ ಈ ಉಡಿ ತುಂಬುವ ಮಹಾಕಾರ್ಯಕ್ರಮ ಹಾಗೂ ಫೆಬ್ರವರಿ 8ರಂದು ನಡೆಯಲಿರುವ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಶ್ರೀಮಠದ ವತಿಯಿಂದ ಮನವಿ ಮಾಡಲಾಗಿದೆ. ವರದಿ SCN TV ನ್ಯೂಸ್ ತಾಳಿಕೋಟಿ. ವಿಶೇಷ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಸುಮಾರು ಪ್ರತಿದಿನ ಒಂದು ರೈತೋತ್ಸವ, ಸ್ವತಂತ್ರ ಯೋಧರಿಗೆ ಸನ್ಮಾನ, ಆಮೇಲೆ ಒಂದು ದಿವಸ ಮಾತೃಮಡಿ ನಮನ ಅಂತ ಮಾಡಕತ್ತೀವಿ ಫೆಬ್ರವರಿಗೆ. ಅದಕ್ಕೆ ನಮ್ಮೆಲ್ಲ ಆ ಕಡೆ ಎಲ್ಲರೂ ತಮ್ಮನ್ನೇ ಕರೆಸ್ಬೇಕು ಅಂತಂದಿತ್ತು. ಅದಕ್ಕೆ ನಾವು ಹೋಗೋದಕ್ಕಿಂತ ಬೇಡ್ರಿ ಅಂತ ಹೇಳಿ ಮತ್ತೆ ಸ್ವಾಮಿಗಳೇ ನೀವೇ ಹೋಗಿ ಹೇಳಿದ್ದಾರೆ.